ನಮಸ್ತೆ, ನನ್ನ ಹೆಸರು ನಿಶಾ ಪಾಟೀಲ್. ನಾನು ಗ್ರಾಫೋಥೆರಪಿಸ್ಟ್. ಸಾಮಾನ್ಯವಾಗಿ ಪೋಷಕರೆಲ್ಲ ಎಷ್ಟು ನಾವು ಚಿಂತೆ ಮಾಡ್ತಾ ಇರ್ತೀವಿ, ನನ್ನ ಮಗ ಹಂಗೆ ಹಿಂಗೆ, ನನ್ನ ಮಕ್ಕಳು ಸರಿ ಓದೋದಿಲ್ಲ, ಸಖತ್ತು ಸಿಟ್ಟು, ಆಂಗ್ಸೈಟಿ, ಸ್ಟ್ರೆಸ್ ಇಂಥದನ್ನೆಲ್ಲ ನಾವು ಕೇಳ್ತಾ ಇರ್ತೀವಿ. ಅಕಾಡೆಮಿಕ್ ವಿಚಾರದಲ್ಲೂ ನಮಗೆ ತುಂಬಾ ಪ್ರಾಬ್ಲಮ್ ಅನ್ಸುತ್ತೆ, ಅಥವಾ ಅವ್ರ ಬಿಹೇವಿಯರ್ ನಲ್ಲಿ ನಾವು ತುಂಬಾ ಚೇಂಜಸ್ ನ ನೋಡ್ತಾ ಇರ್ತೀವಿ. ನಮಗೆ ಅದನ್ನ ಯಾವ ತರ ಅದನ್ನ ಸರಿಪಡಿಸ್ಬೇಕು ಅಂತ ಹೇಳಿ ಗೊತ್ತಾಗ್ತಾ ಇರಲ್ಲ. ಎಷ್ಟು ಯೋಚನೆ ಮಾಡ್ತೀವಿ ಅದಕ್ಕೋಸ್ಕರ. ಆದ್ರೆ ಇಲ್ಲಿ ಹ್ಯಾಂಡ್ ರೈಟಿಂಗ್ ಡೆವಲಪ್ಮೆಂಟ್ ಅಂತ ಒಂದು ಕೋರ್ಸ್ ಮಾಡೋದ್ರಿಂದ ಈ ಒಂದು ಚಾಲೆಂಜಸ್ ಇಂದ ಹೊರಗೆ ಬರ್ಬೋದು. ಏನಿದು ಅಂತ ಹ್ಯಾಂಡ್ ರೈಟಿಂಗ್ ಡೆವಲಪ್ಮೆಂಟ್ ಅಂದ್ರೆ, ನಾವೆಲ್ಲ ಸಾಮಾನ್ಯವಾಗಿ ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ಮೆಂಟ್ ಕ್ಲಾಸಸ್ ನ ಕೇಳಿದ್ದೀವಿ. ಯಾಕೆ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಪೋಷಕರು ನನ್ನ ಮಕ್ಕಳು ಚೆನ್ನಾಗಿ ಬರೆಯಲ್ಲ, ಅದಕ್ಕೆ ಹ್ಯಾಂಡ್ ರೈಟಿಂಗ್ ಕ್ಲಾಸಿಗೆ ಹಾಕಿದ್ದೀನಿ ಅಂತ ಹೇಳಿ ಅಂತಾರೆ, ಅಥವಾ 4 ಲೈನ್ ಕಾಪಿ ರೈಟಿಂಗ್ ಈ ತರ ಮಾತಾಡ್ತೀವಿ. ಅದ್ರಲ್ಲಿ ಏನಾಗುತ್ತೆ, ನೀವ್ ಏನ್ ಬರೀತೀರಾ ಅದನ್ನೇನೆ ಮಾಡಿಫೈ ಮಾಡ್ತೀವಿ, ಒಂದ್ ಸ್ವಲ್ಪ ಚೆನ್ನಾಗಿ ಕಾಣೋ ಹಂಗೆ ಮಾಡೋದಕ್ಕೆ ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ಮೆಂಟ್ ಅಂತ ಹೇಳ್ತೀವಿ. ಆದ್ರೆ ಈ ಹ್ಯಾಂಡ್ ರೈಟಿಂಗ್ ಡೆವಲಪ್ಮೆಂಟ್ ಏನಂತ ಹೇಳಿದ್ರೆ, ರೂಟ್ ಇಂದನೇ ನೀವು ಯಾವ ಸ್ಟ್ರೋಕ್ ನ ಯಾವ ತರ ಬರಿಬೇಕು ಅದನ್ನ ನಾವು ಹೇಳ್ಕೊಡ್ತೀವಿ. ಆ ಸ್ಟ್ರೋಕ್ ಒಂದ್ ಸ್ವಲ್ಪ ಚೇಂಜ್ ಮಾಡೋದ್ರಿಂದ ಆ ಒಂದು ಮಗುವನ್ನ ಒಂದು ಆಟಿಟ್ಯೂಡ್ ಆಗ್ಲಿ, ಬಿಹೇವಿಯರ್ ಆಗ್ಲಿ ಎಲ್ಲ ಚೇಂಜ್ ಆಗ್ತಾ ಹೋಗುತ್ತೆ. ಈ ಒಂದು ಹ್ಯಾಂಡ್ ರೈಟಿಂಗ್ ಡೆವಲಪ್ಮೆಂಟ್ ಅಂತ ಹೇಳಿದ್ರೆ ಯಾವ ತರ ವರ್ಕ್ ಆಗುತ್ತೆ ಅಂದ್ರೆ, ಒಂದು ಮನೆ ಇದ್ರೆ ಅದನ್ನ ಡೆಮಾಲಿಷ್ ಮಾಡಿ ನಮಗೆ ಯಾವ ತರ ಬೇಕೋ ಆ ತರ ಕಟ್ಕೊಳ್ಳೋಂಗೆ ಆ ಮಗುವಿನ ಒಂದು ಬೆಳವಣಿಗೆನೂ ಕೂಡ ಹೋಲಿಸ್ಟಿಕ್ ಆಗಿ ನಾವು ತಗೊಂಡು ಹೋಗ್ಬೇಕು.